ಎಲ್ಲರಿಗೂ ನಮಸ್ಕಾರಗಳು. ಸಾಮಾನ್ಯ ಪತ್ರಿಕೆ 1 ಕೆಸೆಟ್. ಇದರಲ್ಲಿ ಬೋಧನಾ ಸಾಮರ್ಥ್ಯ, ಎರಡನೇದು ಸಂಶೋಧನಾ ಸಾಮರ್ಥ್ಯ, ಓದುವುದು ಗ್ರಹಿಸುವುದು, ಸಂವಹನ, ತಾರ್ಕಿಕತೆ, ತಾರ್ಕಿಕ ಕಾರಣ, ದತ್ತಾಂಶಗಳ ನಿರೂಪಣೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಮಾನವ ಮತ್ತು ಪರಿಸರ, ಉನ್ನತ ಶಿಕ್ಷಣ ವ್ಯವಸ್ಥೆ, ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ. ಇದು ಪೇಪರ್ 1 ಬರ್ತದೆ ರೀ. ಇದು ಅಂದರೆ GK ಅಂದರೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಇದ್ರಾಗ GK ಅಂದರೆ ಎಕ್ಸಾಮಿಗೆ ಬರುವಂಥ ಮುಖ್ಯವಾದ ಪ್ರಶ್ನೆಗಳು. ಬೋಧನೆ ಒಂದು ಪ್ರೇರಕ ಶಕ್ತಿ, ಉತ್ತೇಜನಕಾರಿ ಹಾಗೂ ಮಾರ್ಗದರ್ಶನ. ಈ ಹೇಳಿಕೆಯನ್ನು ನೀಡಿದ ಶಿಕ್ಷಣ ತಜ್ಞ ಯಾರಂದ್ರೆ ಬರ್ಟನ್. ಇದು GPSTRದ ಕ್ವಶನ್ ಕೇಳಿದ್ರು ನೋಡ್ರಿ ಬೋಧನಾ ವಿಧಾನದಾಗ. ಬೋಧನೆಗೆ ಬೇಕಾದ ಮೂಲಭೂತ ಅಂಶಗಳು ಯಾವ್ಯಾವ ಅಂದರೆ ಶಿಕ್ಷಕ, ವಿದ್ಯಾರ್ಥಿ, ಪರಿಸರ, ವಿಷಯ. ನೋಡ್ರಿ, ವಿದ್ಯಾರ್ಥಿ ಎಂದರೆ ಕಲಿಯುವವನು. ಇದು ಬೋಧನಾ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳದಾವರು. ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವ ಅಂದರೆ ಶಿಕ್ಷಕ, ಬೋಧನೆ ಮಟ್ಟ, ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ, ಪಠ್ಯಕ್ರಮ, ಮೇಲಿನ ಎಲ್ಲ ಅಂಶಗಳು. ಬೋಧನೆ ಹಂತಗಳು ಯಾವ್ಯಾವ ಅಂದರೆ ಸಿದ್ಧತೆ, ನಿರೂಪಣೆ, ಹೋಲಿಕೆ, ಸಾಮಾನ್ಯೀಕರಣ, ಅನ್ವಯ. ವಿದ್ಯಾರ್ಥಿಗಳ ಮಾನಸಿಕ ಸಾಮರ್ಥ್ಯ ಎಂದರೆ ಆಲೋಚನಾ ಶಕ್ತಿ ಬರ್ತದೆ ರೀ, ವಿಚಾರ ಮಾಡುವ ಶಕ್ತಿ ಬರ್ತದೆ ಮಾನಸಿಕ ಸಾಮರ್ಥ್ಯ ಅಂದರೆ. ಪಠ್ಯಕ್ರಮ ಎಂಬ ಪದ ಡ್ಯಾಶ್ ಭಾಷೆಯಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದು ಬೋಧನಾ ಸಾಮರ್ಥ್ಯ GPSTR, TET, HSTRಗೂ ಬರ್ತದೆ ರೀ, ಕೆಸೆಟ್ಗೂ ಬರ್ತದೆ. ದೃಕ್ ಎಂದರೆ ನೋಡುವುದು. ಧ್ವನಿ ವರ್ಧಕ ಎಂದರೆ ಧ್ವನಿಯನ್ನು ಹೆಚ್ಚಿಸುವುದು. ಮೊದಲ ಭಾಷಾ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲ್ಪಟ್ಟಿತು ಅಂದರೆ ಅಮೇರಿಕಾ. ಟೆಲಿವಿಷನ್ ಎಂದರೆ ದೂರದರ್ಶಕ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಇದರ ಆಂಗ್ಲ ಭಾಷೆಯ ಸಂಕ್ಷಿಪ್ತ ರೂಪ ಅಂದರೆ UGC. IGNO ಇದರ ವಿಸ್ತೃತ ರೂಪ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ. ಈ ಮೇಲನ್ನು ಮೊಟ್ಟ ಮೊದಲು ಯಾರು ಕಳುಹಿಸಿದರಂದ್ರೆ ರೇಟಾವರ್ ಲಿನ್ಸನ್. ಸೇವ್ ಎಂಬ ಪದವನ್ನು ಗಣಕಯಂತ್ರದಲ್ಲಿ ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ? ಮಾಹಿತಿಯನ್ನು ಉಳಿಸಲು. ಪಾರದರ್ಶಕಗಳು ಎಂದರೆ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವುದು. OHP ಎಂದರೆ ತಲೆಯ ಮೇಲಿನ ಪ್ರಕ್ಷೇಪಣೆ. ಮಾದರಿಗಳು ಡ್ಯಾಶ್ ಆಯಾಮಗಳು ಸಾಧನವಾಗಿದೆ ಅಂದರೆ 3. ಯೋಜನಾ ಪದ್ಧತಿಯ ಪ್ರತಿಪಾದಕರು ಯಾರು ಎಂದರೆ ಸ್ಟೀವನ್ಸನ್. ಅನುಗಮನ ಪದ್ಧತಿ ಎಂದರೆ ತಿಳಿದಿರುವ ವಿಷಯದಿಂದ ಕಲಿಕೆ ಬೋಧನೆಗೆ ಪ್ರಾರಂಭಿಸುವುದು ಅಂದ್ರೆ ಉದಾಹರಣೆಗಳ ಮೂಲಕ. ನಿಗಮನೆ ಅಂದರೆ ನಿಯಮಗಳ ಮೂಲಕ. ಸಂಶ್ಲೇಷಣೆ ಎಂದರೆ ಒಟ್ಟುಗೂಡಿಸುವುದು. ಸಂಶೋಧನಾ ಪದ್ಧತಿಯನ್ನು ವಿಜ್ಞಾನ ಬೋಧನೆಗೆ ಮೊದಲು ಪರಿಚಯಿಸಿದವರು H.E. ಆರ್ಮ್ಸ್ಟ್ರಾಂಗ್. ಆಟವು ಕೆಲಸದಲ್ಲಿನ ಒಂದು ಪ್ರಕಾರವಾದ ಮನರಂಜನೆ. ಈ ಹೇಳಿಕೆಯನ್ನು ನೀಡಿದವರು ಯಾರಂದ್ರೆ ವ್ಯಾಲೆಂಟೈನ್. ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಎಂದರೆ ಉಪನ್ಯಾಸ ವಿಧಾನ. ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಂದರೆ ಉಪನ್ಯಾಸ ವಿಧಾನ. ಪ್ರಯೋಗ ಶಾಲಾ ಪದ್ಧತಿಯನ್ನು ಡ್ಯಾಶ್ ವಿಷಯ ಬೋಧನೆಗೆ ಬಳಸುವರಂದ್ರೆ ವಿಜ್ಞಾನ. ಬೋಧನೆಯ ಸಂದರ್ಭದಲ್ಲಿ ಮಾಡುವ ಮೌಲ್ಯಮಾಪನ ಯಾವುದು ಎಂದರೆ ನಿರಂತರ ಮೌಲ್ಯಮಾಪನ. ನೀಲಿ ನಕಾಶೆಯ ಮತ್ತೊಂದು ಹೆಸರೆಂದರೆ 3 ಆಯಾಮಗಳ ಪಟ್ಟಿ. ಕ್ವಿಜ್ ಎಂದರೆ ರಸಪ್ರಶ್ನೆ. ಆದರೆ ಸಂದರ್ಶನ, ಪ್ರಬಂಧ ಪ್ರಶ್ನೆ ಆಗಲ್ಲ ರೀ, ಇದು ರಸಪ್ರಶ್ನೆ ಆಗ್ತದೆ. ಕ್ವಿಜ್ ಅಂದರೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಎಂದರೆ ಒಂದು ಚಿಹ್ನೆ, ಸಂಕೇತ, ಪದದಿಂದ ಉತ್ತರ. ಆದರೆ ದೀರ್ಘ ಮಾದರಿ ಪ್ರಶ್ನೆಗಳು, ಲಘು ಮಾದರಿ ಪ್ರಶ್ನೆಗಳು ಇದು ಆಗಲ್ಲ. ಆದರೆ ಆಗುವುದು ಒಂದು ಚಿಹ್ನೆ, ಸಂಕೇತ, ಪದದಿಂದ ಉತ್ತರ. ವಿದ್ಯಾರ್ಥಿಗಳ ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚುವ ಪರೀಕ್ಷೆಗಳು ಯಾವ್ಯಾವೆಂದರೆ ನೈದಾನಿಕ ಪರೀಕ್ಷೆ. ಅಂದರೆ ದೋಷಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆ ಬರ್ತದೆ ರೀ. ಧನ್ಯವಾದಗಳು.